ಗುಜರಾತ್ನಲ್ಲಿ ಏನು ಹೇಳಿದ್ದಾರೆ ಗೊತ್ತಾ ಮಾನ್ಯ ಅಧ್ಯಕ್ಷರೇ, ನೀವೊಂದು ಕೆಲಸ ಮಾಡಿ, ಈ ವರ್ಷ ಆ ವರ್ಷ ಅವರು ಚೀಫ್ ಮಿನಿಸ್ಟರ್ ಆಗಿರುವಾಗ 12-13ರಲ್ಲಿ ಹೇಳಿರ್ತಕ್ಕಂಥದ್ದು ಏನಂತ ಹೇಳಿದ್ದಾರೆ ಅಂತಂದ್ರೆ, ನಮ್ಮ ರಾಜ್ಯದಲ್ಲಿ ತೆರಿಗೆ ವಸೂಲು ಮಾಡಬೇಡಿ, ನೀವು ನಮ್ಗೇನು ಕೊಳ್ಳಬೇಡಿ. ಯಾರು ಹೇಳಿದ್ದು ಇದನ್ನ? ಶ್ರೀ ನರೇಂದ್ರ ಮೋದಿ ಜಿ ಆಸ್ ಚೀಫ್ ಮಿನಿಸ್ಟರ್ ಆಫ್ ಗುಜರಾತ್. ಈಗ ಡಿ.ಕೆ. ಸುರೇಶ್ ಒಂದು ವೇಳೆ ನೀವು ನಮಗೆ ಈ ತರ ಮಾಡಿದ್ರೆ ನಮಗೆ ಬೇರೆ ರಾಜ್ಯ ಕೇಳಬೇಕಾಗ್ತದೆ ಅಂತ ಹೇಳಿದದಕ್ಕೆ ಇವರು ಕೇಳೋದಕ್ಕೆ ಏನಂತ ಹೇಳ್ಬೇಕು? ನೀವು ತೆರಿಗೆನೇ ವಸೂಲು ಮಾಡಬೇಡಿ ಗುಜರಾತಿಂದ, ನಮಗೆ ಒಂದು ವರ್ಷ ವಸೂಲು ಮಾಡಬೇಡಿ, ನಮಗೇನು ಕೊಡ್ಲೂಬೇಡಿ ವಾಪಸ್ಸು ಅಂತ ಹೇಳಿದ್ರಲ್ಲ. ಏನಂತ ಕರೆಯೋದು ಇದಕ್ಕೆ? ಏನಂತ ಕರೆಯೋದು ಇದಕ್ಕೆ? ಟ್ಯಾಕ್ಸ್ ಬಗ್ಗೆ ಮಾತಾಡಿದ್ರು, ನೀವು ದೇಶ ವಿಭಜನೆ ಮಾಡಬೇಕು ಅಂತ ಮಾತಾಡಿದ್ರಿ, ತುಂಡು ಮಾಡಕ್ ಹೋಗಿದ್ದೀರಾ, ದೇಶನ ಮಾಡೋ ಪಾರ್ಟಿ ಹೌದು. ಮಾತಾಡಿಲ್ಲ ಅವರು. ಅನ್ಯಾಯ ಮಾಡ್ತಾ ಇದ್ದಾರೆ. ಪೀಪಲ್ ಆಫ್ ಗುಜರಾತ್ ಅಧ್ಯಕ್ಷರೇ, ₹60,000 what comes in return? Then you say ಪ್ರೈಮ್ ಮಿನಿಸ್ಟರ್ ಬಗ್ಗೆ ಮಾತಾಡಿದ್ರು. a beggar state. ಅಲ್ಲೋಗಿ ಮಾತಾಡ್ಬೇಕಾಯ್ತು. ಅಲ್ಲಿ ಏನ್ ಮಾಡ್ತಾ ಇದ್ದಾರೆ? 44 ಜನ ಎಂಪಿಗಳು ನಿದ್ದೆ ಹೊಡಿತಾ ಇದ್ದಾರೆ ಪಾರ್ಲಿಮೆಂಟ್. ಈಗ ಹೇಗೆ ಮಾತಾಡ್ತಿದ್ದು? ಯಾಕೆ ಅರ್ಥ ಉಂಟು ಮಾತಾಡೋದಕ್ಕೆ? ಭಯ ಅಂತಾರೆ. ಆಯ್ತು, ಮತ್ತೆ ಮಾತಾಡಿ. ರಿಪ್ಲೈ ಮಾತಾಡಿ. ಎಂಪಿಗಳಿದ್ದಾರೆ ಈಗ. ಅವರು ಬಿಜೆಪಿ ಜೆಡಿಎಸ್ ಮಂತ್ರಿ ಅವರೇ, ಮುಖ್ಯಮಂತ್ರಿ ಮಾತಾಡಿ. 25 ಜನ ಎಂಪಿ ಗೆದ್ದವ್ರೆ. 25 ಜನ ಒಂದು ದಿನ ಮತ್ತೆ ಮಾತಾಡುವಾಗ ನಿಮ್ಮ ಮಾತಾಡ್ತಾರೆ. ನಿಮ್ಮ ಎಂಪಿಗಳು ಯಾಕ್ರಿ ಮಾತಾಡಲ್ಲ ಅಲ್ಲಿ? ಆಯ್ತು, ಮತ್ತೆ ಮತ್ತೆ ಮಾತಾಡ್ಬೇಕು. ಈಗೆಲ್ಲ ಮಾತಾಡುವಂಥದ್ದು ಈಗ ಈಲ್ಡಾಗಿ ಹೇಗಾಗ್ತದೆ? ಆಯ್ತು, 25 ಪ್ಲಸ್ ಜೆಡಿಎಸ್ ಪ್ಲಸ್ ನಮ್ಮ ಮಂಡ್ಯದ ಎಂಪಿ 27 ಜನ ಇದ್ದೀರಿ. ಒಂದು ದಿನ ಆಮೇಲೆ ನಮ್ಮ ಬೀದರ್ನವರು ಒಂದು ದಿನ ಬಾಯಿ ಬಿಟ್ಟಿಲ್ಲ. ಇಲ್ಲಿಂದ ರಾಜ್ಯಕ್ಕೆ ಅನ್ಯಾಯ ಆಗಿದೆ ಅಂತ ಒಂದಿನ ಮಾತಾಡಿದ್ದಾರೆ. ಒಂದಿನ ಕರ್ನಾಟಕ ಅನ್ಯಾಯ ಆಗಿದೆ ಅಂತ ಮಾತಾಡಿದ್ದಾರೆ. ಈಗ ನೋಡಿ, ಅವರು ನೀವು 25 ಜನ ನೀವು ಮಾತ್ರ ಅಂತ ಹೇಳಿದ್ರಿ, ನೀವು ಮಾತಾಡ್ತಿಲ್ಲ. ಧೈರ್ಯ ಕೇಳ್ತಾರೆ. ನಿಮಗೆ ಧೈರ್ಯ ಈಗ ವಿಚಾರ ನೀವು 25 ಜನ ಇದ್ದೀರಿ, ನೀವು ಯಾರು ಕೂಡ ಮಾತಾಡ್ಲಿಲ್ಲ ಅಂತ ಅವ್ರು ಹೇಳುವಂತದ್ದು. ನೀವ್ ಹೇಳ್ತೀರಿ ನೀವು ಅವ್ರೊಬ್ಬರಿದ್ದಾರೆ, ನೀವ್ ಯಾಕೆ ಮಾತಾಡ್ಲಿಲ್ಲ ಅಂತ ಹೇಳಿ. ನಮ್ಮ ರಾಜ್ಯಕ್ಕೆ ಸಂಬಂಧ ಒಟ್ಟು ಸೇರಿ ಮಾತಾಡಿ. ನೀವೇನ್ ಮಾಡ್ತಾ ಇದ್ದೀರಾ? ಯಾರು ಸೇರಿ